ನಮಸ್ಕಾರ, ವೆಲ್ಕಮ್ ಟು ವಾಸ್ತು ಜ್ಯೋತಿ. ವಾಸ್ತು ಜ್ಯೋತಿ ಕಾರ್ಯಕ್ರಮಕ್ಕೆ ಸುಸ್ವಾಗತಗಳು. ವಾರ ಭವಿಷ್ಯ. ಈಗ ವಾರ ಭವಿಷ್ಯ ತಿಳ್ಕೊಳ್ಳೋಕೆ ಮುಂಚೆ ಮುಹೂರ್ತ, ಈ ವಾರದಲ್ಲಿ ಯಾವ್ಯಾವ ಮುಹೂರ್ತ ಬರುತ್ತೆ, ಯಾವ್ಯಾವ ನಕ್ಷತ್ರದವರಿಗೆ ಯಾವ್ಯಾವ ದಿನ ಬರುತ್ತೆ ಅಂತ ನೋಡೋಣ. ಮೊದಲನೇದಾಗಿ ನಮ್ಗೆ ತಗೊಂಡಾಗ ಡಿಸೆಂಬರ್ 11 ಸಪ್ತಮಿ ಗುರುವಾರ ಪೂರ್ವ ಪಾಲ್ಗುಣಿ ನಕ್ಷತ್ರ ಬರುತ್ತೆ. ಸೊ ಪೂರ್ವ ಪಾಲ್ಗುಣಿ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರದವರು ಶುಭ ಕಾರ್ಯಗಳು ಮಾಡ್ಕೋಬಹುದು. ಗುರುವಾರ ಬೀಳುತ್ತೆ. ಡಿಸೆಂಬರ್ 11 ಗುರುವಾರ ಪೂರ್ವ ಪಾಲ್ಗುಣಿ ನಕ್ಷತ್ರ ಅಶ್ವಿನಿ, ಕೃತಿಕಾ, ಮೃಗಶಿರ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಮೂಲ, ಉತ್ತರಾಷಾಢ, ಧನಿಷ್ಠ, ಪೂರ್ವಭದ್ರ, ರೇವತಿ ಈ ನಕ್ಷತ್ರದವರು ಡಿಸೆಂಬರ್ 11ನೇ ತಾರೀಕು ಗುರುವಾರ ನೀವು ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ನಂತರ ನಮಗೆ ಸಿಗೋದು ಡಿಸೆಂಬರ್ 14ನೇ ತಾರೀಕು ದಶಮಿ ಭಾನುವಾರ ಸಿಗುತ್ತೆ. ಸೊ ಭಾನುವಾರ ಹಸ್ತ ನಕ್ಷತ್ರ ಬೀಳುತ್ತೆ. ಸೊ ಹಸ್ತ ನಕ್ಷತ್ರಕ್ಕೆ ಯಾವ್ಯಾವ ನಕ್ಷತ್ರಗಳು ಬರುತ್ತೆ ಅಂತ ನೋಡೋಣ. ನೋಡಿ, ಭರಣಿ, ಕೃತಿಕಾ, ಮೃಗಶಿರ, ಪುನರ್ವಸು, ಆಶ್ಲೇಷ, ಪೂರ್ವ ಫಾಲ್ಗುಣಿ, ಉತ್ತರ ಫಾಲ್ಗುಣಿ, ಚಿತ್ತ, ವಿಶಾಖ, ಜ್ಯೇಷ್ಠ, ಪೂರ್ವಾಷಾಢ, ಉತ್ತರಾಷಾಢ, ಧನಿಷ್ಠ, ಪೂರ್ವಭದ್ರ, ರೇವತಿ ಈ ನಕ್ಷತ್ರದವರು ಖಂಡಿತ ಅವತ್ತಿನ ದಿನ ಶುಭ ಕಾರ್ಯಗಳನ್ನ ಮಾಡ್ಕೋಬಹುದು. ನಂತರ ಇವಾಗ ನಾವು ತಿಳ್ಕೋಬೇಕಾಗಿರೋದೇನು, ಯಾವ ಯಾವ ಗ್ರಹಗಳು ಯಾವ ಯಾವ ಪರಿಸರ ಅಂದ್ರೆ ರಾಶಿಗಳಲ್ಲಿದೆ ಅಂತ ತಿಳ್ಕೊಳ್ಳೋಣ. ಮೊದಲನೇದಾಗಿ ಗುರು ಈ ವಾರ ಮಿಥುನ ರಾಶಿಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಮಿಥುನ ರಾಶಿ ಬುಧನ ಮನೆ ಆಗುತ್ತೆ. ಸ್ವಲ್ಪ ಅನ್ಕಂಫರ್ಟಬಲ್ ಆಗಿ ಇದ್ರೂ ಗುರು ತಕ್ಕ ಮಟ್ಟಿಗೆ ಚೆನ್ನಾಗಿರೋ ಪಾಲನೆ ಕೊಡುತ್ತೆ. ನಂತರ ಚಂದ್ರ ನಮಗೆ ಕರ್ಕಾಟಕ ರಾಶಿ, ಸಿಂಹ ರಾಶಿ ಮತ್ತು ಕನ್ಯಾ ರಾಶಿಯಲ್ಲಿ ಸಂಚಾರ ಚಂದ್ರ ಈ ವಾರದಲ್ಲಿ. ನಂತರ ಕೇತು ಸಿಂಹ ರಾಶಿಯಲ್ಲಿ ಸಂಚಾರ ಮಾಡುತ್ತೆ. ಈಗ ಮೂರು ಗ್ರಹಗಳು ನಮಗೆ ಬುಧ, ಶುಕ್ರ, ರವಿ ಈ ಮೂರು ಗ್ರಹಗಳು ನಮಗೆ ವೃಶ್ಚಿಕ ರಾಶಿಯಲ್ಲಿ ಸಂಚಾರ ಮಾಡುತ್ತೆ. ಸೊ ವೃಶ್ಚಿಕ ರಾಶಿಯಲ್ಲಿ ಬುಧನೂ ಅನ್ಕಂಫರ್ಟಬಲ್ ಆಗಿದೆ, ಶುಕ್ರನೂ ಅನ್ಕಂಫರ್ಟಬಲ್ ಇದೆ, ಸೂರ್ಯ ಮಾತ್ರ ಒಳ್ಳೆ ಫಲ ಕೊಡುವಂಥದ್ದು, ಯಾಕಂದ್ರೆ ಫ್ರೆಂಡ್ಲಿ ಹೌಸ್ ಆಗುತ್ತೆ, ಸ್ನೇಹಿತನ ಮನೆ. ನಂತರ ಕುಜ ಈಗ ನಮಗೆ ಈ ವಾರದಲ್ಲಿ ಧನುರ್ ರಾಶಿಯಲ್ಲಿ ಸಂಚಾರ. ಧನುರ್ ರಾಶಿನೂ ಅಗ್ನಿತತ್ವ ಆಯಿತು, ಕುಜನು ಫೈರಿ ಪ್ಲಾನೆಟ್ ಅಗ್ನಿತತ್ವನೇ ಆಗಿರೋದ್ರಿಂದ ಕುಜ ಈಗ ತಕ್ಕ ಮಟ್ಟಿಗೆ ಒಳ್ಳೆ ಫಲನೆ ಕೊಡುತ್ತೆ ಅಂತ ಹೇಳ್ಬೋದು. ಮತ್ತೆ ಕುಂಭ ರಾಶಿಯಲ್ಲಿ ರಾಹು ಒಳ್ಳೆ ಪೊಸಿಷನ್, ಒಂದು ಪರಿಸರ ಚೆನ್ನಾಗಿದೆ ರಾಹುಗೆ, ಯಾಕಂದ್ರೆ ಅಲ್ಲಿ ವಾಯು ತತ್ವನೂ ಇದೆ. ರಾಹು ಕೂಡ ಒಂಥರ ವಾಯು ಎಲಿಮೆಂಟ್ ಅಂದ್ರೆ ಎಕ್ಸ್ಪ್ಲೋಸಿವ್ ಎಲಿಮೆಂಟ್ ಆಗಿರೋದ್ರಿಂದ ಅದು ರಾಹು ಅಲ್ಲಿಗೆ ಒಳ್ಳೆ ಫಲನೆ ಕೊಡುತ್ತೆ. ಅಂದ್ರೆ ರಾಹುಗೆ ಒಳ್ಳೆ ಸ್ಟ್ರೆಂತ್ ಇದೆ ಆ ಜಾಗದಲ್ಲಿ ಅಂತ. ಶನಿ ಕೂಡ ಈಗ ಸಕ್ರಿಯ ಆಗಿದೆ, ವಕ್ರ ತ್ಯಾಗ ಮಾಡಿ. ಸೊ ಶನಿ ಕೂಡ ಮೀನ ರಾಶಿಯಲ್ಲಿ ಒಳ್ಳೆ ಫಲನೆ ಕೊಡುತ್ತೆ ಅಂತಲೇ ಹೇಳ್ಬೋದು. ಬಟ್ ಈಗ ಯಾವ್ಯಾವ ರಾಶಿಗೆ ಈ ವಾರದಲ್ಲಿ ಏನು ಫಲ ಕೊಡುತ್ತೆ ಅಂತ ನೋಡೋಣ. ಡಿಸೆಂಬರ್ ನಮಗೆ 7ನೇ ತಾರೀಕಿಂದ 14ನೇ ತಾರೀಕು ತನಕ ವಾರ ಭವಿಷ್ಯ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಈಗ ಮೇಷರಾಶಿಯವರಿಗೆ ಒಂದು ಸಕ್ರಿಯ ಯಾವಾಗ ಶನಿ ಆಯಿತೋ ಆವಾಗ 7.5 ಎಫೆಕ್ಟ್ ಶುರು ಆಗುತ್ತೆ. ಹಾಗಾಗಿ ಸ್ವಲ್ಪ ನಿಧಾನ ನೋಡಿ, ಸಂಯಮ ಸಹನೆ ಕಾಪಾಡ್ಕೋಬೇಕು ಇನ್ಮೇಲೆ. ಸೊ ಏನೇ ಪ್ಲಾನ್ ಮಾಡಿದ್ರು ಲಾಂಗ್ ಟರ್ಮ್ ಪ್ಲಾನ್ ಮಾಡಿ, ಶಾರ್ಟ್ ಟರ್ಮ್ ಪ್ಲಾನ್ ಮಾಡಕ್ ಹೋಗಬಾರ್ದು. ಅರ್ಜೆಂಟ್ ಆಗಿ ಡಿಸಿಷನ್ ತಗೋಬಾರ್ದು. ಕೆಲಸಗಳ ನಿಧಾನ ಆಗುತ್ತೆ ಅಂತ ನಿಮ್ಮ ಮನಸ್ಸಿಗೆ ಗೊತ್ತಿದ್ರೆ ನಿಮಗೆ ಆತಂಕ ಬರಲ್ಲ. ಹಾಗಾಗಿ 7.5ಗೆ ಪರಿಹಾರ ಕೂಡ ಮಾಡ್ಕೋಬೇಕಾಗುತ್ತೆ ಶನಿಗೆ. ನಂತರ ಈಗ ಚಂದ್ರ ನಮಗೆ 4ನೇ ಮನೆ, 5ನೇ ಮನೆ, 6ನೇ ಮನೆಯಲ್ಲಿ ಸಂಚಾರ. ಇವ ನಮಗೆ ಯಾವಾಗ ವಾರದ 2 ದಿನ ಚಂದ್ರನಿಂದ ಶುಭ ಫಲ ಇದೆ. ಸ್ವಸ್ಥಾನದಲ್ಲಿ ಸಂಚಾರ, ಕರ್ಕಾಟಕ ರಾಶಿಯಲ್ಲಿ ಚಂದ್ರ ಸಂಚಾರ ಮಾಡುವಾಗ. ನಂತರ ಕೇತು ಒಂದು ಇದ್ದಾಗ ಸ್ವಲ್ಪ ನೀರಸ ವಾತಾವರಣ ಅಥವಾ ದುಃಖ ಬರುವಂಥ ಚಾನ್ಸಸ್ ಇರುತ್ತೆ, ಯಾಕಂದ್ರೆ ಪಂಚಮದಲ್ಲಿ ಕೇತು ಇರುತ್ತೆ. ಸೊ ಮಕ್ಕಳ ಎಜುಕೇಶನ್ ನಿಧಾನ ಆಗುತ್ತೆ, ಅಥವಾ ಮಕ್ಕಳಿಂದ ಸ್ವಲ್ಪ ನಿರಾಶೆ ಆಗೋ ಚಾನ್ಸ್ ಇರುತ್ತೆ. ಮೇಷರಾಶಿಯವರಿಗೆ ಹೈಯರ್ ಎಜುಕೇಶನ್ ಮಾಡ್ತಾ ಇದ್ರೆ ಸ್ವಲ್ಪ ಓದೋಕ್ಕೆ ಗಮನ ಕಡಿಮೆ ಇರುತ್ತೆ. ಸೊ ಹಾಗಾಗಿ ನೀವು ಚಂದ್ರಕೇತು ಇದ್ದಾಗ ಕೇತು ಶಾಂತಿ ಅಗತ್ಯ ಇರುತ್ತೆ. ಬೀದಿನಾಗಿ ಆಹಾರ ಕೊಡೋದಾಗ್ಲಿ ಅಥವಾ ಗಣೇಶನ ಆರಾಧನೆ ಮಾಡೋದ್ರಿಂದ ಅದರಿಂದ ನಿಮ್ಗೆ ಸ್ವಲ್ಪ ಮಟ್ಟಿಗೆ ಕೇತು ಪರಿಹಾರ ಆಗುತ್ತೆ, ನಿಮ್ಗೆ ಸಹಾಯ ಸಿಗುತ್ತೆ. ನಂತರ ಅಷ್ಟಮ ನೋಡಿ, ಮೇಷರಾಶಿಯವರಿಗೆ ಅಷ್ಟಮದಲ್ಲಿ 3 ಗ್ರಹಗಳು ಬುಧ, ಶುಕ್ರ, ನಂತರ ಸೂರ್ಯ. ಒಂಥರ ಮೈಕೈ ನೋವು ಬರುವಂಥ ಪರಿಸ್ಥಿತಿ ಬರುತ್ತೆ, ಅಥವಾ ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಅಷ್ಟಮದಲ್ಲಿ ಸೂರ್ಯ ಇದ್ದಾಗ ಸರ್ಕಾರದಿಂದ ಫೈನು ಟ್ಯಾಕ್ಸು ಬೀಳುವಂಥ ಚಾನ್ಸ್ ಇರುತ್ತೆ. ಕುಟುಂಬಕ್ಕೆ ಏನಾದರೂ ಖರ್ಚು ಬರುವಂಥ ಚಾನ್ಸ್ ಇರುತ್ತೆ, ಯಾಕಂದರೆ ಸೂರ್ಯ ಅಷ್ಟಮದಲ್ಲಿ ಕೂತ್ಕೊಂಡು 2ನೇ ಮನೆಯನ್ನು ನೋಡ್ತಿರೋದ್ರಿಂದ ಫ್ಯಾಮಿಲಿ ಮೆಂಬರ್ಸ್ ಅಥವಾ ಮಕ್ಕಳು ಏನಾದರೂ ಸಣ್ಣ ಪುಟ್ಟ ಅನಾರೋಗ್ಯ ಬರುವಂಥ ಚಾನ್ಸ್ ಇರುತ್ತೆ, ಎಚ್ಚರಿಕೆ ವಹಿಸಬೇಕು. ನಂತರ ನಿಮಗೆ ಬುಧ 8ನೇ ಮನೆಯಲ್ಲಿ ಆಕಸ್ಮಿಕ ಲಾಭಗಳನ್ನ ತಂದುಕೊಡುತ್ತೆ. ಶುಕ್ರ ಕೂಡ ಅಷ್ಟಮದಲ್ಲಿ ಶುಭ ಸುದ್ದಿ ತಂದುಕೊಡುತ್ತೆ. ಸೊ ಮನೆಯ ಹೆಣ್ಮಕ್ಳಿಂದನೋ ಅಥವಾ ಮನೆಯಲ್ಲಿರೋ ಹೆಂಗಸರಿಂದನೋ ನಿಮಗೆ ಶುಭ ಸುದ್ದಿನೇ ಸಿಗುತ್ತೆ. ಶುಭ ನೋಡಿ, ಬುಧ ಮತ್ತು ಶುಕ್ರ ನಿಮಗೆ ಅಷ್ಟಮದಲ್ಲಿ ಅನುಕೂಲನೆ ಮಾಡ್ಕೊಳುತ್ತೆ. ಸೂರ್ಯ ಶಾಂತಿ ಅಗತ್ಯ. ಸೊ ಗೋಧಿ ದಾನ ಮಾಡೋದು, ನಾರಾಯಣನ ದೇವಸ್ಥಾನ ಹತ್ರದಲ್ಲಿದ್ದರೆ, ಇಲ್ಲ ತಂದೆ ಇದ್ದರೆ ತಂದೆಗೆ ಹೇಳಿದ ಮಾತು ಕೇಳಿ ಅವರು ಸೇವೆ ಮಾಡೋದ್ರಿಂದ ಕೂಡ ಸೂರ್ಯ ಶಾಂತಿ ಆಗುತ್ತೆ. ಸೂರ್ಯ ಉದಯಕ್ಕೆ ಎದ್ದು ಅರ್ಘ್ಯ ಕೊಟ್ಟು ಸೂರ್ಯನಾರಾಯಣ ಅಷ್ಟೋತ್ತರಗಳು ಹೇಳ್ಕೊಳ್ಳೋದ್ರಿಂದ ಕೂಡ ಸೂರ್ಯನಿಗೆ ನೀವು ಪರಿಹಾರ ಮಾಡ್ಕೋಬಹುದು. ಇನ್ನು ಭಾಗ್ಯದಲ್ಲಿ ಕುಜ ಸಂಚಾರ. ಸೊ ಭಾಗ್ಯದಲ್ಲಿ ಯಾವಾಗ ಕುಜ ಸಂಚಾರ ಮಾಡ್ತಾನೋ ಭೂಮಿಯಿಂದ ಲಾಭ ಕೊಡುತ್ತೆ, ಅಣ್ತಮ್ಮನಿಂದ ಸಹಾಯ ಸಿಗುತ್ತೆ. ಸೊ 3ನೇ ಮನೆ ಮೇಲೆ ದೃಷ್ಟಿ, ಪರಾಕ್ರಮದ ಮೇಲೆ ದೃಷ್ಟಿ, ಗುರು ದೃಷ್ಟಿನೂ ಬಿದ್ದಿದೆ ನಿಮಗೆ. ಗುರು
ಪರಾಕ್ರಮ ಭಾವದಲ್ಲಿ ಇದ್ಕೊಂಡು ನಿಮ್ಮ ಕುಜನ್ ನೋಡ್ತಾ ಇರೋದ್ರಿಂದ, ರಾಶಿಯಾಧಿಪತಿ ನೋಡ್ತಿದ್ರಿಂದ ಆರೋಗ್ಯ ಚೇತರಿಸ್ಕೊಳುತ್ತೆ. ಈಗ ಅಷ್ಟಮದಲ್ಲಿದ್ದಾಗ ಸ್ವಲ್ಪ ಮೈಕೈ ನೋವು ಏನೇನು ತೊಂದರೆಗಳಿತ್ತೋ ಈಗ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆ. ಆದರೂ ಅಷ್ಟಮದಲ್ಲಿ ನೋಡಿ, ಪೂರ್ವ ಪುಣ್ಯಾಧಿಪತಿ ನಿಮಗೆ ಅಷ್ಟಮದಲ್ಲಿದೆ. ಸೊ ಪ್ರೀತಿ ಪ್ರೇಮದಲ್ಲೂ ನಿರಾಸೆ ಆಗೋ ಚಾನ್ಸಸ್ ಇರುತ್ತೆ. ಅಷ್ಟಮದಲ್ಲಿ ಸೂರ್ಯ ಇರೋದ್ರಿಂದ 16ನೇ ತಾರೀಕು ತನಕ ಸ್ವಲ್ಪ ಸಂಯಮ ಇಟ್ಕೋಬೇಕು. ಬಟ್ ಕುಜಿನ ಮೇಲೆ ಯಾವಾಗ ಗುರು ದೃಷ್ಟಿ ಬೀಳುತ್ತೋ ತಕ್ಕ ಮಟ್ಟಿಗೆ ಆರೋಗ್ಯ ವೃದ್ಧಿ, ಸ್ಥೈರ್ಯ ವೃದ್ಧಿ ಆಗುತ್ತೆ, ಅಣ್ಣ ತಮ್ಮಂದ್ರ ಸಹಾಯ ಸಿಗುತ್ತೆ. ಸೊ ನಿಮಗೆ ಕುಜಿನಿಂದ ಅನುಕೂಲಗಳೇ ಆಗುತ್ತೆ. ಇನ್ನು ರಾಹು 11ರಲ್ಲಿ ಉತ್ತಮ ಫಲ ಕೊಡ್ತಿದೆ. ಓವರ್ ಆಲ್ ಆಗಿ ತಗೊಂಡ್ರೆ ನಿಮಗೆ ಮೇಷರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು, ಒಳ್ಳೆಯದಾಗಿ. ವೃಷಭ ರಾಶಿಯವರಿಗೆ ಗುರು ಬಲ ಬಂತು. ಈಗ ಇಷ್ಟು ದಿವಸ ಕರ್ಕಾಟಕ ರಾಶಿ ಗುರು ಇದ್ದು ಈಗ ಮಿಥುನಕ್ಕೆ ಬಂದಿರೋದ್ರಿಂದ 2ನೇ ಮನೆ ಧನಭಾವದಲ್ಲೇ ಇರೋದ್ರಿಂದ ನಿಮಗೆ ಒಂದು ಶುಭ ಕಾರ್ಯಗಳಿಗೆ ಅನುಕೂಲ ಆಗುತ್ತೆ. ವಧುವರ ಅನ್ವೇಷಣೆಯಲ್ಲಿ ನಿಮಗೆ ಅನುಕೂಲಗಳಾಗುತ್ತೆ. ನಂತರ ನೋಡಿ, ಕುಜನ ದೃಷ್ಟಿನೂ ಬಿದ್ದಿದೆ. ನಿಮಗೆ ಸಪ್ತಮಾಧಿಪತಿ ಯಾವಾಗ ಗುರು ಮೇಲೆ 2ನೇ ಮನೆ ಮೇಲೆ ಗುರು ಜೊತೆ ಬಿತ್ತೋ, ಇಲ್ಲಿ ನಿಮಗೆ ಹೆಣ್ಣುಮಕ್ಕಳಾಗಿ ವೃಷಭರಾಶಿ ಹೆಣ್ಣು ಮಕ್ಕಳಿಗೆ ಮದುವೆ ಸೆಟ್ ಆಗೋದು ಅಥವಾ ವಧುವರ ಅನ್ವೇಷಣೆ ಮಾಡ್ತಿದೆ ಅಂದ್ರೆ ಹುಡುಕ್ತಾ ಇದ್ರೆ ಈಗ ಸೆಟ್ ಆಗುವಂತಹ ಸಂದರ್ಭಗಳು, ಅವಕಾಶಗಳು ಉಂಟಾಗುತ್ತೆ. ನಂತರ ಇವಾಗ ನೋಡಿ, ಚಂದ್ರನಿಂದ ತಗೊಳ್ಳಿ. ಚಂದ್ರ 3, 4, 5ನೇ ಮನೆ ಸಂಚಾರ. ಸೊ 3ನೇ ಮನೆಯಲ್ಲಿ ಸಂಚಾರ ಅಂದ್ರೆ ವಾರದ ಸ್ಟಾರ್ಟಿಂಗಲ್ಲಿ ನಿಮಗೆ ಒಳ್ಳೆ ಫಲಗಳು ಸಿಗುತ್ತೆ. ವಾರಾಂತ್ಯದಲ್ಲಿ ಸ್ವಲ್ಪ ಪ್ರೆಷರ್ ಬೀಳ್ಬೋದು. ಅದರಲ್ಲೂ ನೋಡಿ, ನಿಮ್ಗೆ 4ನೇ ಮನೆ ಕೇತು ಜೊತೆ ಯಾವಾಗ ಚಂದ್ರ ಸೇರ್ಕೊಳುತ್ತೋ ಆಗ ಮನಸ್ಸು ಕೂಡ ಸ್ವಲ್ಪ ಒಂಥರ ನಿರಾಸೆ ವಾತಾವರಣ ಸೃಷ್ಟಿಯಾಗುತ್ತೆ. ಅಥವಾ ತಾಯಿ ಆರೋಗ್ಯದಲ್ಲಿ ಕೂಡ ತೊಂದರೆ ಬರುವಂತೆ, ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ನಂತರ ಸಪ್ತಮದಲ್ಲಿ ಶುಕ್ರ, ಸಪ್ತಮದಲ್ಲೇ ಬುಧ, ಸಪ್ತಮದಲ್ಲಿ ಸೂರ್ಯ. ಇಲ್ಲಿ ಸೂರ್ಯ ನ್ಯೂಟ್ರಲ್ ರಿಸಲ್ಟ್ ಕೊಡ್ತಾ ಇದೆ. ಸಪ್ತಮದಲ್ಲಿ ನಮಗೆ ಶುಕ್ರ ಮತ್ತೆ ಬುಧ ಅಂತ ಪಾಸಿಟಿವ್ ರಿಸಲ್ಟ್ ಕೊಡಲ್ಲ. ಸೊ ವಿದ್ಯಾಭ್ಯಾಸದಲ್ಲಿ ಎಚ್ಚರಿಕೆ ವಹಿಸಬೇಕು. ವೃಷಭರಾಶಿ ಮಕ್ಕಳ ವಿಚಾರದಲ್ಲಿ ಎಚ್ಚರಿಕೆ ವಹಿಸಬೇಕು. ಸೂರ್ಯನ ಜೊತೆನೇ ಇದ್ದಾಗ ಏನಾದರೂ ಟೀಚರ್ಸ್ ಕೈಯಿಂದ ಬಯಸ್ಕೊಳ್ಳೋದು ಅಥವಾ ಹೋಮ್ವರ್ಕ್ ಮಾಡಲ್ಲ, ಏನಾದರೂ ಒಂದು ಪನಿಷ್ಮೆಂಟ್ ಸಣ್ಣ ಪುಟ್ಟ ಸಿಗುವಂಥ ಪರಿಸ್ಥಿತಿ ಬರುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಸೂರ್ಯ ಯಾವಾಗ ಶುಕ್ರನ ಜೊತೆ ಸೇರುತ್ತೋ ಮಾವ ಸೊಸೆ ಈ ಭಿನ್ನಾಭಿಪ್ರಾಯಗಳು ಬರುತ್ತೆ. ಸೊ ಈ ಭಿನ್ನಾಭಿಪ್ರಾಯಕ್ಕೆ ಬ್ಯಾಲೆನ್ಸ್ ಮಾಡುವಂಥ ಪರಿಸ್ಥಿತಿ ಉಂಟಾಗುತ್ತೆ. ಇನ್ನೊಂದು ಅಷ್ಟಮದಲ್ಲಿ ಕುಜ ಅಷ್ಟಮದಲ್ಲಿ ಇದ್ದಾಗ ಕೋಪ ತಾಪಗಳು ಜಾಸ್ತಿ ಆಗುತ್ತೆ. ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಉಂಟಾಗೋ ಚಾನ್ಸಸ್ ಇರುತ್ತೆ. ಆದರೆ ಈ ಅಷ್ಟಮ ಕುಜದ ಮೇಲೆ ಗುರು ದೃಷ್ಟಿ ಬಿದ್ದಿರೋದ್ರಿಂದ ನಿಮಗೆ ಅಂತ ಎದುರುಕೊಳ್ಳುವಂಥ ಸಿಚುವೇಶನ್ ಏನಿಲ್ಲ. ಅದನ್ನು ಬ್ಯಾಲೆನ್ಸ್ ಮಾಡೋದು. ಸ್ವಲ್ಪ ಸಹನೆ ಶಾಂತಿ ನೋಡಿ, ವೃಷಭ ರಾಶಿಯವರಿಗೆ ಸ್ವಲ್ಪ ಸಹನೆ ಶಾಂತಿ ನ್ಯಾಚುರಲ್ ಆಗೇ ಇರುತ್ತೆ. ಯಾಕಂದರೆ ಚಂದ್ರ ಉಚ್ಚ ಅಲ್ಲಿ, ಹಾಗಾಗಿ ತಕ್ಕ ಮಟ್ಟಿಗೆ ಸಹನೆ ಶಾಂತಿ ಇರುತ್ತೆ. ಬಟ್ ಈ ವಾರದಲ್ಲಿ ಸ್ವಲ್ಪ ಎಕ್ಸ್ಟ್ರಾ ಪೇಷನ್ಸ್ ಬೇಕಾಗುತ್ತೆ. ವ್ಯಾಪಾರ ವ್ಯವಹಾರಗಳು ಏನು ಅಂತ ತೊಂದರೆ ಇಲ್ಲ. ನಿಮ್ಮ ಮೆಟೀರಿಯಲಿಸ್ಟಿಕ್ ಲೈಫ್ ತುಂಬ ಚೆನ್ನಾಗೇ ಇದೆ. ಪರ್ಸನಲ್ ಲೈಫ್ ಸ್ವಲ್ಪ ಬ್ಯಾಲೆನ್ಸ್ ಮಾಡುವಂಥ ಪರಿಸ್ಥಿತಿ ಬಂದಿದೆ. ನಂತರ ಕುಜಶಾಂತಿ, ಅಷ್ಟಮದಲ್ಲಿ ಕುಜ ಇದ್ದಾಗ ಕುಜಶಾಂತಿಗೆ ಕುಜ ಅಷ್ಟೋತ್ತರ ಅಥವಾ ಸುಬ್ರಹ್ಮಣ್ಯನ ಅಷ್ಟೋತ್ತರ, ಓಂ ಸ್ಕಂದಾಯ ನಮಃ, ಅಗ್ವಾಯ ನಮಃ, ಓಂ ಗಣೇಶ ಧ್ವಜಾಯ ನಮಃ, ಈ ಥರ ಅಷ್ಟೋತ್ತರಗಳು ಹೇಳ್ಕೊಳ್ಳೋದ್ರಿಂದ ಮತ್ತು ತೊರಿಬೇಳೆ ಬೆಲ್ಲವನ್ನು ಸುಬ್ರಹ್ಮಣ್ಯನಿಗೆ ದೇವಸ್ಥಾನಕ್ಕೆ ಕೊಟ್ಟು ನಿಮ್ಮ ಹೆಸರು ಅರ್ಚನೆ ಮಾಡಿಸೋದ್ರಿಂದ, ಅಣ್ಣತಮ್ಮಂದರಿಗೆ ಕರೆದು ಸಿಹಿ ತಿಂಡಿ ಕೊಡೋದ್ರಿಂದ ಕೂಡ ಕುಜಶಾಂತಿ ಆಗುತ್ತೆ. ನಂತರ ವೃಷಭ ರಾಶಿಯವರಿಗೆ ನೋಡಿ, ಕರ್ಮಸ್ಥಾನದಲ್ಲಿ ರಾಹು ಸಂಚಾರ. ಸೊ ಕೆಲಸ ಕಾರ್ಯಗಳಲ್ಲಿ ಫಾಸ್ಟ್ ಇರ್ತೀರಾ, ಕೆಲಸ ಕಾರ್ಯಗಳಿಗೆ ಅನುಕೂಲನೂ ಆಗುತ್ತೆ. ಯಾಕಂದರೆ ಮಿಥುನ ರಾಶಿಯಿಂದ ಗುರು ದೃಷ್ಟಿ, ಭಾಗ್ಯದ ದೃಷ್ಟಿ ರಾಹು ಮೇಲೂ ಇದೆ. ಸೊ ಹಾಗಾಗಿ ನಿಮಗೆ ಕೆಲಸ ಕಾರ್ಯಗಳಲ್ಲೂ ಅನುಕೂಲ ಆಗುತ್ತೆ. ನಂತರ 11ನೇ ಮನೆ ಶನಿ ಈಗ ಸಕ್ರಿಯ ಆಗಿರೋದ್ರಿಂದ ಮಾಡಿರೋ ಕೆಲಸಗಳಿಂದ ಲಾಭ ಬರೋ ಸಮಯ ಕೂಡ. ಸೊ ಹಾಗಾಗಿ ಓವರ್ ಆಲ್ ನಿಮಗೆ ಪ್ಲಾನೆಟರಿ ಪೊಸಿಷನ್ನು ಚೆನ್ನಾಗೇ ಇದೆ. ಕುಜಶಾಂತಿ ಒಂದು ಅಗತ್ಯ. ಸೊ ಒಳ್ಳೆಯದಾಗಿ. ಮಿಥುನ ರಾಶಿ ನೋಡಿ, ಮಿಥುನ ರಾಶಿಯವರಿಗೆ ಗುರು ಮತ್ತೆ ಜನ್ಮಕ್ಕೆ ಬಂತು. ಇಷ್ಟಿದ್ರೆ 2ನೇ ಮನೆ ಸಂಚಾರ ಮಾಡ್ತಿತ್ತು, ಈಗ ಜನ್ಮಕ್ಕೆ ಬಂತು. ಮತ್ತೆ ನಿಮ್ಮ ಭಾಗ್ಯದಲ್ಲೇ ರಾಹು ಇದೆ. ಸೊ ನಮಗೀಗ ಮಿಥುನ ರಾಶಿಯವರಿಗೆ ಪಂಚಮಾಧಿಪತಿ ಆದಂಥ ಶುಕ್ರ 6ನೇ ಮನೆಯಲ್ಲಿದೆ. ಯಾರ ಜೊತೆ? ಸೂರ್ಯನ ಜೊತೆ, ಬುಧನ ಜೊತೆ ಇದೆ. ಸೊ 6ನೇ ಮನೆಯಲ್ಲಿ ಬುಧ ತಕ್ಕ ಮಟ್ಟಿಗೆ ನಿಮಗೆ ಲಾಭ ಕೊಡುತ್ತೆ. ಯಾವ್ಯಾವುದರಲ್ಲಿ? ರಾಶಿಯಾಧಿಪತಿ ಆಗುತ್ತೆ, 4ನೇ ಮನೆಯಲ್ಲಿ ಅಧಿಪತಿ ಆಗುತ್ತೆ. ವಾಹನ ಖರೀದಿಗೆ, ಫ್ಲಾಟ್ ಖರೀದಿಗೆ, ಕಮರ್ಷಿಯಲ್ ಲ್ಯಾಂಡ್ ಖರೀದಿಗೆ, ಅಥವಾ ಮಕ್ಕಳ ಅಭಿವೃದ್ಧಿ, ಮಕ್ಕಳ ಎಜುಕೇಷನ್ ಅಭಿವೃದ್ಧಿ, ಅಥವಾ ನಿಮ್ಮದೇ ಹೈಯರ್ ಎಜುಕೇಷನ್ ಆಗಿರ್ಬೋದು. ಇದಕ್ಕೆ ಮಿಥುನ ರಾಶಿಯವರಿಗೆ ಬುಧ ಅನುಕೂಲ ಮಾಡ್ಕೊಳುತ್ತೆ. ಇನ್ನು ಶುಕ್ರ ನಮಗೆ 6ನೇ ಮನೆ ಸಂಚಾರ ಮಾಡ್ತಾ ಇದ್ದಾಗ ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ನಿರಾಸೆ ಆಗ್ಬೋದು. ಯಾಕಂದರೆ ಮಿಥುನ ರಾಶಿಯವರಿಗೆ 3ನೇ ಮನೆ ಅಧಿಪತಿಯಾದ ಸೂರ್ಯನು ಜೊತೆ 6ನೇ ಮನೆ ಸೇರ್ಕೊಂಡಿದೆ. ಹಾಗಾಗಿ ಪ್ರೀತಿ ಪ್ರೇಮದಲ್ಲಿ ನಿರಾಸೆ, ಸ್ವಲ್ಪ ಹಾರ್ಮೋನಲ್ ಇಶ್ಯೂಸ್ ಬರ್ಬೋದು. ಆದರೆ ಓವರ್ ಆಲ್ ತೊಗೊಂಡ್ರೆ ಹಣಕಾಸು, ಫೈನಾನ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಸೂರ್ಯ 6ನೇ ಮನೆಯಲ್ಲಿದ್ದರೆ ಕೆಲಸ ಹುಡುಕ್ತಾ ಇದ್ರೆ ಕೆಲಸ ಸಿಗುತ್ತೆ, ಚೆನ್ನಾಗಿದೆ. ಸರ್ಕಾರದಿಂದ ಲಾಭ, ಮೇಲಧಿಕಾರಿಯಿಂದ ಮೆಚ್ಚುಗೆ, ಇಂಥದ್ದೆಲ್ಲ ತುಂಬ ಚೆನ್ನಾಗಿ ಸೂರ್ಯ ನಿಮಗೆ ಹೆಲ್ಪ್ ಮಾಡುತ್ತೆ. ಸೂರ್ಯನಿಂದ ಲಾಭ ಸಿಗುತ್ತೆ. ಇನ್ನು ಸಪ್ತಮದಲ್ಲಿ ಕುಜ ಸಂಚಾರ, ಅದರಲ್ಲೂ ನಿಮಗೆ ನಿಮ್ಮ ರಾಶಿಯಲ್ಲಿ ಇರೋ ಗುರು ದೃಷ್ಟಿನೇ ಕುಜನ ಮೇಲೆ ಬಿದ್ದಿರೋದ್ರಿಂದ ಕುಜ 6ನೇ ಮನೆ ಅಧಿಪತಿ. ಇಲ್ಲೂ ಕೂಡ ಭೂಮಿಯಿಂದ ಲಾಭ, ವಾಹನದಿಂದ ಲಾಭ, ಮತ್ತು ನಿಮ್ಮ ಧೈರ್ಯ ಹೆಚ್ಚುತ್ತೆ.
ಏನಾದರೂ ಕೆಲಸ ಕಾರ್ಯಗಳಲ್ಲಿ ಇಂಟರ್ವ್ಯೂ ಫೇಸ್ ಮಾಡಬೇಕು ಅಥವಾ ಯಾರಿಗಾನ ನೀವು ಉತ್ತರ ಕೊಡಬೇಕು ಅಂದರೆ ಧೈರ್ಯದಿಂದ ಪರಾಕ್ರಮದಿಂದ ಕೊಡ್ತೀರಾ, ಅದಕ್ಕೆ ಲಾಭದಾಯಕವಾಗಿದೆ. ಆದರೆ ಪತಿ ಪತ್ನಿಯಲ್ಲಿ ವಾಗ್ವಾದ ಆಗೋ ಚಾನ್ಸಸ್, ಯಾಕಂದರೆ ಸಪ್ತಮದಲ್ಲಿ ಕುಜ ನಿಮ್ಮ ರಾಶಿನೇ ನೋಡಿದಾಗ ಸ್ವಲ್ಪ ಒತ್ತಡಗಳಿದೆ. ಆದರೆ ಹೆಂಡತಿಯಿಂದ ಲಾಭವೂ ಇದೆ, ಯಾಕಂದರೆ 11ನೇ ಮನೆ ಅಧಿಪತಿ ಕೂಡ ಸಪ್ತಮದಲ್ಲಿ ಕೂತಿರೋದ್ರಿಂದ 11ನೇ ಮನೆ ಅಧಿಪತಿ 7ರಲ್ಲಿ ಹೋದಾಗ ವ್ಯಾಪಾರ ವ್ಯವಹಾರಗಳಲ್ಲೂ ಲಾಭ, ಪತಿ ಅಥವಾ ಪತ್ನಿಯಿಂದನೂ ಲಾಭ ಸಿಗೋ ಚಾನ್ಸಸ್ ಇರುತ್ತೆ. ಬಟ್ ಕೋಪ ತಾಪ ವಾಗ್ವಾದನ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನಂತರ ನಿಮಗೆ ಕರ್ಮಸ್ಥಾನದಲ್ಲಿ ಶನಿ ಸಕ್ರಿಯ ಆಗಿರೋದ್ರಿಂದ ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಚೆನ್ನಾಗೇ ಇದೆ. ಇಲ್ಲಿ ನೋಡಿ, ಅಕ್ಕಂಗೀರು ಅಣ್ತಮ್ಮಂದ್ರ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಅವರ ಆರೋಗ್ಯದಲ್ಲಿ, ಅದರಲ್ಲೂ ಅಕ್ಕಂದ್ರು ತಂಗಿರು ಆರೋಗ್ಯದಲ್ಲಿ ಎಚ್ಚರಿಕೆ ವಹಿಸಬೇಕು. ಯಾಕೆ ಅಂದರೆ ನಿಮಗೆ 3ರಲ್ಲಿ ಚಂದ್ರಕೇತು ವಿಧಿ ಆಗಿರೋದ್ರಿಂದ, 2ರಲ್ಲಿ 3ರಲ್ಲಿ 4ರಲ್ಲಿ ಚಂದ್ರ ಸಂಚಾರ ಅಥವಾ ವಾರದ ಮಧ್ಯಭಾಗದಲ್ಲಿ ತುಂಬ ಚೆನ್ನಾಗಿರುತ್ತೆ. ವಾರಾಂತ್ಯದಲ್ಲಿ ಸ್ವಲ್ಪ ಒತ್ತಡ ಬರ್ಬೋದು. ಓವರಾಲ್ ತೊಗೊಂಡ್ರೆ ಮಿಥುನ ರಾಶಿಯವರಿಗೆ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿ ನೋಡಿ, ಕರ್ಕಾಟಕ ರಾಶಿಯವರಿಗೆ ಇಷ್ಟು ದಿವಸ ಜನ್ಮದಲ್ಲಿ ಗುರು ನಡೀತಾ ಇತ್ತು, ಸ್ವಲ್ಪ ಕನ್ಫ್ಯೂಷನ್ಸ್ ಇತ್ತು. ಈಗ 12ನೇ ಮನೆಗೆ ಹೋಗಿದೆ. ಯಾವಾಗ ಗುರು 12ನೇ ಮನೆಗೆ ಹೋಗುತ್ತೋ ಸ್ವಲ್ಪ ಖರ್ಚು ಹೆಚ್ಚು ಮಾಡುತ್ತೆ. ಇನ್ನು ಪಂಚಮದಲ್ಲಿ 3 ಗ್ರಹಗಳು ಐತಿ. 2ನೇ ಮನೆಯಲ್ಲಿ ನಿಮಗೆ ಕೇತು ನೋಡಿ, ಚಂದ್ರ ನಿಮ್ಮ ರಾಶಿಯಲ್ಲಿ ವಾರದ 2 ದಿನ ಸಂಚಾರ ಮಾಡಿದ್ರೆ ಇನ್ನು 2.5 ದಿನ ಬಿಟ್ಟು ಕೇತು ಜೊತೆ ಸೇರುತ್ತೆ. ಸೊ ಕೇತು ಜೊತೆ 2ನೇ ಮನೆಯಲ್ಲಿ ಸೇರಿದಾಗ ಸ್ವಲ್ಪ ಕುಟುಂಬದಲ್ಲಿ ಏನಾದರೂ ನೀರದ ವಾತಾವರಣ ಸೃಷ್ಟಿ ಆಗೋದು ಅಥವಾ ಖರ್ಚು ಜಾಸ್ತಿ ಆಗ್ಬೋದು. ಯಾಕಂದರೆ ಚಂದ್ರ ಯಾವಾಗ ಹಣಕಾಸು ತೋರಿಸುತ್ತೋ ಶುಕ್ರನ ಜೊತೆ ಸೇರಿದಾಗ ಅದು ಕೇತುನು ಸೇರ್ಕೊಳುತ್ತೆ. ಸೊ ಕೇತು ಅದಕ್ಕೆ ಹಣಕಾಸನ್ನು ಕಟ್ಟು ಮಾಡುತ್ತೆ, ಅಂದರೆ ಬರುವ ಹಣಗಳು ನಿಧಾನ ಆಗೋ ಚಾನ್ಸಸ್ ಇರುತ್ತೆ ಕುಟುಂಬದಲ್ಲಿ. ಸೊ ಅದಕ್ಕೆ ಬ್ಯಾಲೆನ್ಸ್ ಮಾಡೋಕ್ಕೆ ಎಚ್ಚರಿಕೆ ವಹಿಸಬೇಕು. 3ನೇ ಮನೆ ಅಧಿಪತಿ ಸೂರ್ಯ ಈಗ ಪಂಚಮದಲ್ಲಿದೆ. ಸೊ ಪಂಚಮದಲ್ಲಿ ಶುಕ್ರನ ಜೊತೆ ಇದೆ, ಬುಧನ ಜೊತೆ ಇದೆ. 5ನೇ ಮನೆಯಲ್ಲಿದ್ದಾಗ ವಿದ್ಯಾಭ್ಯಾಸ ಸ್ವಲ್ಪ ನಿಧಾನ ಆಗೋ ಚಾನ್ಸಸ್ ಇರುತ್ತೆ. ಒಂದು ಎನಿಮಿ ಹೌಸ್ ಆಗುತ್ತೆ ಬುಧನಿಗೆ ಶುಕ್ರನಿಗೆ ಪಂಚಮದಲ್ಲಿರೋದು. ಈಗ 4ನೇ ಮನೆ ಅಧಿಪತಿನೂ 5ರಲ್ಲಿದೆ ರವಿ ಜೊತೆ. ಸೊ ಹಾಗಾಗಿ ಇಲ್ಲೂ ಕೂಡ ಕರ್ಕಾಟಕ ರಾಶಿಯವರಿಗೆ ಮಾವ ಸೊಸೆ ಭಿನ್ನಾಭಿಪ್ರಾಯ ಬರುವಂಥದ್ದು ಸಿಚುವೇಶನ್ ಮನೇಲಿ ನಡೆಯುವಂಥದ್ದು ಇರುತ್ತೆ. ಅದಕ್ಕೆ ಎಚ್ಚರಿಕೆ ವಹಿಸಬೇಕು. ಇನ್ನು ಕುಜ ನೋಡಿ 6ನೇ ಮನೆಯಲ್ಲಿ ಕರ್ಕಾಟಕ ರಾಶಿಯವ್ರಿಗೆ ಇರೋದ್ರಿಂದ ಧೈರ್ಯ ಸ್ಥೈರ್ಯ ಹೆಚ್ಚುತ್ತೆ, ಭೂಮಿಯಿಂದ ಲಾಭ ಸಿಗುತ್ತೆ. ಪ್ಲಸ್ ಅವರು ಕೆಲಸ ಹುಡುಕ್ತಾರೆ, ಕೆಲಸ ಸಿಗುವಂಥ ಚಾನ್ಸಸ್ಸು ಚೆನ್ನಾಗಿದೆ. ಯಾಕಂದರೆ ಇನ್ನು 14ನೇ ತಾರೀಕು ಮೇಲೆ ಸೂರ್ಯ ಕೂಡ ಕುಜನ ಜೊತೆಗೆ ಧನುರಾಶಿಗೆ ಹೋಗೋದ್ರಿಂದ ಅವ್ರಿಗೆ ಕೆಲಸ ಕಾರ್ಯ ಸಿಗುವಂಥ ಚಾನ್ಸಸ್ಸು ಈ ವಾರದಲ್ಲಿ ಚೆನ್ನಾಗಿದೆ. ಓವರಾಲ್ ತೊಗೊಂಡಾಗ ಕರ್ಕಾಟಕ ರಾಶಿಯವರಿಗೆ 2ನೇ ಮನೆ ಕೇತುಗೆ ಪರಿಹಾರ ಪಲಾಶಂ ಸುಸಂಕಾಶಂ ತಾರಕಾಗ್ರಹಮಸ್ತಕಂ ರೌದ್ರಂ ರೌದ್ರಾತ್ಮಕಂ ಘೋರಂ ತಂ ಕೇತುಂ ಪ್ರಣಮಾಮ್ಯಹಂ ಈ ಮಂತ್ರಗಳು ಹೇಳ್ಕೊಳ್ಳಿ. ಇಲ್ಲ ಬೀದಿ ನಾಯಿಗೆ ಆಹಾರ ಕೊಡಿ. ಅದು ಆಗಿಲ್ಲ ಅಂದರೆ ಗಣೇಶನ ದೇವಸ್ಥಾನದಲ್ಲಿ ಹೋಗಿ ನಿಮ್ಮ ಹೆಸರು ರಚನೆ ಮಾಡಿಸಿ ಒಂದು ತೆಂಗಿನಕಾಯಿ ಆದ್ರೂ ಗಣಪತಿಗೆ ಅರ್ಪಣೆ ಮಾಡಿ ಬರೋದ್ರಿಂದ ಕರ್ಕಾಟಕ ರಾಶಿಯವರಿಗೆ ಕೇತು ಶಾಂತಿ ಆಗುತ್ತೆ. ನಂತರ ಗುರು 12ರಲ್ಲಿ ಈ ವಾರದಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಗುರು ಶಾಂತಿ ಅಗತ್ಯ. ಹಳದಿ ವಸ್ತ್ರವನ್ನು ನೀವೊಂದು ಇನ್ನೊಂದು 2 ತಿಂಗಳು 3 ತಿಂಗಳಿಗೆ ಇನ್ನು ನಿಮಗೆ ನೋಡಿ ಮೇ ಜೂನ್ ತನಕನೂ 12ನೇ ಮನೆ ಸಂಚಾರ, ನಂತರ ಜನ್ಮದ ಸಂಚಾರ. ಹಾಗಾಗಿ ಇನ್ನೂ 1.5 ವರ್ಷಗಳ ಕಾಲ ಗುರು ಶಾಂತಿ ಅಗತ್ಯ. ಹಾಗಾಗಿ ಹಳದಿ ವಸ್ತ್ರವನ್ನು ಗುರು ಸಮಾನರಿಗೆ ದಾನ ಕೊಡೋದ್ರಿಂದ ಗುರು ಪರಿಹಾರ ಮಾಡ್ಕೋಬೋದು. ಇಲ್ಲ ಕಡಲೆ ಉಟ್ಲಿ ಮಾಡಿ ಶಿವನ ದೇವಸ್ಥಾನದಲ್ಲಿ ಉಟ್ಲಿನ ಹಂಚೋದ್ರಿಂದ ಭಕ್ತಾದಿಗಳು ಕೊಡೋದ್ರಿಂದ ಕೂಡ ಗುರು ಶಾಂತಿ ಆಗುತ್ತೆ. ನಿಮಗೆ ವಿದ್ಯೆ ಹೇಳ್ಕೊಟ್ಟವರು ಅಥವಾ ನಿಮಗೆ ಕೆಲಸ ಹೇಳ್ಕೊಟ್ಟೋ ಇರೋ ಗುರುಗಳಿಗೆ ಏನಾದರೂ ಸಹಾಯ ಮಾಡಿ, ಅದರಿಂದ ಕೂಡ ಗುರು ಶಾಂತಿ ಆಗುತ್ತೆ. ಸಣ್ಣದಾಗಿ ಮನೆಯಲ್ಲೇ ಉಪಯೋಗಿಸ್ಬೇಕಂದ್ರೆ ಸ್ನಾನ ಮಾಡೋ ಒಂದು ಚಿಟಿಕೆ ಅರ್ಶಿನ ಬಕೆಟ್ ಎಲ್ಲ ಹಾಕೊಂಡು ಸ್ನಾನ ಮಾಡೋದು ಅಥವಾ ಹಳದಿ ತಿರ್ಕ ಇಟ್ಕೊಳೋದು, ಅರ್ಶಿನದ ತಿರ್ಕ ಇಟ್ಕೊಂಡು ಆಚೆ ಹೋಗೋದ್ರಿಂದ ಕೂಡ ಇದು ನಾವು ಗುರುನ ಬ್ಯಾಲೆನ್ಸ್ ಮಾಡ್ಬೋದು. ಓವರಾಲ್ ತೊಗೊಂಡ್ರೆ ಕರ್ಕಾಟಕ ರಾಶಿಯವರಿಗೆ ಮಿಶ್ರ ಫಲ ಅಂತ ಹೇಳ್ಬೋದು. ಒಳ್ಳೆಯದಾಗಲಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.